ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನನ್ನ ಚಾನಲ್, ಆಮೇಲೆ ಯಾರ್ಯಾರೆಲ್ಲ ವಿಡಿಯೋಸ್ ನೋಡಾಕತ್ತೀರಿ, ಥ್ಯಾಂಕ್ ಯು ಸೋ ಮಚ್. ಚಲೋ ರೆಸ್ಪಾನ್ಸ್ ಬರತೈತಿ. ಇನ್ನು ಹೆಂಗೆ ಬೆಳೆಸ್ತಾ ಹೋಗ್ರಿ. ಆಮೇಲೆ ಈಗ ಜಸ್ಟ್ ನಾವು ಆಫೀಸಿಂದ ಬಂದೆ. ನಂಗೆ ಯಾಕೋ ಮಿರ್ಚಿ ಗಿರ್ಮಿಟ್ ಭಾಳ ತಿನ್ಬೇಕು ಅನ್ಸಾತಿತ್ತು. ಸೊ ನಿಮಗೂ ಎಲ್ಲ ತೋರಿಸ್ಕೊಂತ ಮಾಡಿ ತಿನ್ಬೋದಲ್ಲ ಅಂತ ಹೇಳಿ ಮಾಡ್ತೀನಿ. ಜಸ್ಟ್ ಇನ್ಮೇಲೆ ಮಾಡ್ತೀನಿ. ನಮ್ಮ ಮೈಸೂರು ಫ್ರೆಂಡ್ಸಿಗೂ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮೈಸೂರು ಫ್ರೆಂಡ್ಸಿಗೂ ಭಾಳ ಇಷ್ಟ. ಆ್ಯಂಡ್ ಉತ್ತರ ಕನ್ನಡದ ಫೇಮಸ್ ಸ್ನ್ಯಾಕ್ಸ್ ಇದು ಮಿರ್ಚಿ ಗಿರ್ಮಿಟ್. ಅದ್ರಾಗ್ರೆ ಈಗ ಬಾಯಾಗ ನೀರು ಬರೋದು. ಸೊ ಸ್ಟಾರ್ಟ್ ಮಾಡೋದು ಬರ್ರಿ. ಇವತ್ತಿನ ಹೊಸ ರೆಸಿಪಿ ಏನಪ್ಪಾ ಅಂತಂದ್ರೆ ಮಿರ್ಚಿ ಗಿರ್ಮಿಟ್. ಫಸ್ಟು ಗಿರ್ಮಿಟ್ ಮಾಡೋದು ಹೆಂಗಂತಂದು ಹೇಳ್ಕೊಡ್ತೀನಿ, ಆಮೇಲೆ ಮಿರ್ಚಿ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿದ್ದು ಏನೇನು ಪದಾರ್ಥ ಅಂತಂದು ಮತ್ತೆ ಹೇಳ್ತೀನಿ. ಈಗ ಮೊದಲು ಗಿರ್ಮಿಟ್ ಮಾಡೋಕೆ ಏನೇನು ಪದಾರ್ಥಗಳು ಬೇಕು ಅಂತಂದು ಹೇಳ್ತೀನಿ. ಚುಮ್ಮರಿ ಬೇಕು, ಆಮೇಲೆ ಕರಿಬೇವು, ಉಳ್ಳಾಗಡ್ಡಿ, ಕೊತ್ತಂಬರಿ, ಟೊಮ್ಯಾಟೊ ಹಣ್ಣು, ಮತ್ತು ಮೆಣಸಿನ್ಕಾಯಿ, ಬೆಲ್ಲ, ಅರಿಶಿನ ಪುಡಿ, ಉಪ್ಪು, ಎಣ್ಣೆ ಇಷ್ಟೆಲ್ಲ ಬೇಕು. ನೆಕ್ಸ್ಟ್ ಹೆಂಗೆ ಮಾಡೋದಂತಂದು ಹೇಳ್ತೀನಿ ಬರ್ರಿ. ನಮ್ಮ ಕಡೆ ಅಂತೂ ಫುಲ್ ಫೇಮಸ್ ಇದು. ನಮ್ಮ ಮೈಸೂರಿನವ್ರಿಗೆ ಭಾಳ ಇಷ್ಟ, ನನ್ನ ಫ್ರೆಂಡ್ಸಿಗೆ ಭಾಳ ಇಷ್ಟ. ಸೊ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಪಟ ಸ್ಟಾರ್ಟ್ ಮಾಡೋದು ಬರ್ರಿ. ಈಗ ಮಿರ್ಚಿ ಮಾಡಕ್ಕೆ ಏನೇನು ಪದಾರ್ಥಗಳು ಬೇಕಂತಂದು ಹೇಳ್ತೀನಿ. ಇದು ಹಸಿ ಕಡ್ಲಿಬೇಳೆ ಹಿಟ್ಟು, ಇದು ಬೌಲ್ ಫುಲ್ ತಗೋರಿ. ಇದು ಅಕ್ಕಿ ಹಿಟ್ಟು 1 ಸ್ಪೂನ್ ಅಷ್ಟ. ಇದು ಪುಟಾಣಿ ಹಿಟ್ಟು 1 ಸ್ಪೂನ್. ಆಮೇಲೆ ಇದು ಸೋಡಾ ಸ್ವಲ್ಪ. ಆಮೇಲೆ ಇದು ಅಜ್ವಾನ್ ಕಾಳು ಸ್ವಲ್ಪ ಹಾಕ್ಬೇಕು. ಆಮೇಲೆ ಇದು ಜೀರಿಗೆ ಮತ್ತು ಉಪ್ಪು ಮಿಕ್ಸ್ ಮಾಡಿಟ್ಟೇನಿ. ಎದಕ್ಕಂತಂದು ಹೇಳ್ತೇನೆ ನಿಮಗೆ. ಮತ್ತು ಈ ಥರ ಮೆಣಸಿನ್ಕಾಯಿ ಬೇಕು. ಈ ಥರ ಮೆಣಸಿನ್ಕಾಯಿನ ತಗೋರಿ, ಮಿರ್ಚಿಗೆ ಅಂದ್ರೆ ಚಲೋ ಆಕೈತಿ. ಈಗ ಎದಕ್ಕಪ್ಪ ಅಂತಂದು ಹೇಳಿದ್ನಂದ್ರೆ, ಈಗ ಮಿರ್ಚಿದು ಇದು ಮೆಣಸಿನ್ಕಾಯಿ ಇರ್ತೈತಲ್ಲ, ಇದನ್ನಿಷ್ಟು ಹಿಂಗೆ ತೆಗಿಬೇಕು. ಇದಿಷ್ಟು ಹಿಂದೆ ತೆಗಿಬೇಕು. ತೆಗೆದಾದ್ಮೇಲೆ ಹಿಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಈಗ ಏನು ಇದು ಜೀರಿಗೆ ಉಪ್ಪಿರುತ್ತಲ್ಲ, ಇದ್ರೊಳಗೆ ಹಿಂಗೆ ತುಂಬಬೇಕು. ಹಿಂಗೆ ಈ ಥರ ತುಂಬಿ ಇಟ್ರ ಚಲೋ ಬರ್ತೈತಿ, ಟೇಸ್ಟ್ ಬರ್ತೈತಿ. ಈಗ ಮಿರ್ಚಿದು ಹೆಂಗೆ ಕಲಿಸೋದು ಅಂತಂದು ಹೇಳ್ತೀನಿ. ನೆಕ್ಸ್ಟ್ ಬರ್ರಿ. ಮತ್ತು ಇನ್ನೊಂದು ಹೇಳೋದು ಮತ್ತೆ ಏನಪ್ಪಾ ಅಂತಂದ್ರೆ, ಇದು ಕರಿದೆಣ್ಣೆ ಎದಕ್ಕೆ ಹಾಕ್ಬೇಕಂತಂದು ಹೇಳ್ತೇನೆ ಅಂತ ಮುಂದೆ ವೇಟ್ ಮಾಡಿ. ಈಗ 1 ಬೌಲ್ ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡೆ. ಆಮೇಲೆ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಪುಟಾಣಿ ಹಿಟ್ಟು, ಆಮೇಲೆ ಇದು ಎಣ್ಣೆ ಯಾಕಂತಂದು ಹೇಳಿದ್ನಲ್ಲ, ಇದು ಕರಿದೆಣ್ಣೆ ಇದಕ್ಕೆ ಹಾಕ್ಬೇಕು. ಹಾಕಿದ್ರನ ಭಾರಿ ಟೇಸ್ಟ್ ಬರ್ತೈತಿ. ಸ್ವಲ್ಪ ಹಾಕ್ತೇನೆ. ಸೋಡಾ, ಉಪ್ಪು, ರುಚಿಗೆ ಅಷ್ಟು ಉಪ್ಪಾದ್ಮೇಲೆ ನಾನು ಕರಿದೆಣ್ಣೆ ಎದಕ್ಕಂತಂದು ಹೇಳಿದ್ನಲ್ಲ, ಇದು ಹಾಕಿದ್ರೆ ಕ್ರಿಸ್ಪಿ ಚಲೋ ಬರ್ತಾವೆ. ಸೊ ಕರಿದೆಣ್ಣೆ ಹಾಕ್ಬೇಕು ಸ್ವಲ್ಪ. ಹಾಕಿದಾದ್ಮೇಲೆ ನೆಕ್ಸ್ಟು ನೀರು ಹಾಕೋಣ.
ಪದಾರ್ಥ ಅಂದ್ರೆ ಪುಟಾಣಿ ಹಿಟ್ಟು. ಆಗಲ್ಲ ನಾನು ಪುಟಾಣಿ ಹಿಟ್ಟು ತೋರಿಸ್ಲಿಲ್ಲ, ಮಿರ್ಚಿದಾಗ ತೋರಿಸಿದೆ, ಒಗ್ಗರಣೆದಾಗ ತೋರಿಸ್ಲಿಲ್ಲ. ಈಗ ತೋರಿಸ್ತೇನೆ. ಇದಕ್ಕೆ ಲಾಸ್ಟ್ನೇಕಿಗೆಲ್ಲ ಕಲಿಸ್ಕೊಂಡಿವಲ್ಲ, ಆಮೇಲೆ ಈ ಪುಟಾಣಿ ಹಿಟ್ಟು ಎಷ್ಟು ಹಾಕ್ಬೇಕು. ಜಾಸ್ತಿನ ಹಾಕೋರಿ ಅಂದ್ರೆ ಚಲೋ ಬರ್ತೈತಿ. ನೀರಿನ ಇದು ಎಣ್ಣೆ ಇದು ಕಂಟೆಂಟ್ ಎಲ್ಲ ಹೋಗ್ಬೇಕು, ಅದ್ರಾಗಿರೋ ಎಣ್ಣೆ ಕಂಟೆಂಟ್. ಮಮ್ಮಿ ಹೆಂಗಾಗಿ ಆಯ್ತದ ನೋಡಿ ಹೇಳಿ. ಅಷ್ಟು ಬಾರಿ ಇದು ಗಿರ್ಮಿಟ್ ಬಾರಿ ಟೇಸ್ಟ್ ಇದು. ಗಿರ್ಮಿಟ್ ಅಂದ್ರೆ ಬರೋಬ್ಬರಿ ಇದು ನೋಡಕ್ ಮಸ್ತ್ ಕಾಣತೈತಿ. ಗಿರ್ಮಿಟ್ ಬಾರಿ ಇದು. ಆಮೇಲೆ ಕೊಬ್ಬರಿ ಚಟ್ನಿ ಮಾಡ ಇದ್ರಾಗ ಎತ್ಕೊಂಡು ತಿನ್ಬೋದು.